ಮನುಷ್ಯನ ಜೀವನದಲ್ಲಿ ದುರಾಸೆ ಇರಬಾರದು. ಕಾಮಕ್ರೋಧ ದುರಾಸೆಯನ್ನು ಬಿಟ್ಟುಬಿಡು. ಸಂಶಯಗಳನ್ನು ತೊಡೆದುಹಾಕು. ಈ ಜಗತ್ತಿನಲ್ಲಿ ಯಾರು ಬೇಕಾದರೂ ಶತ್ರುಗಳು ಆಗಬಲ್ಲರು, ಯಾರು ಬೇಕಾದರೂ ಮಿತ್ರಗಳು ಆಗಬಲ್ಲರು. ನೀನು ಏನು ಬಿತ್ತುತ್ತೀಯೋ ಅದನ್ನೇ ಪಡೆಯುತ್ತೀಯ. ಗುರಿ ಇಲ್ಲದ ಮನಕ್ಕೆ ದಾರಿದೀಪ ಈ ಭಗವದ್ಗೀತೆ. ಇದರಲ್ಲಿ ಎಲ್ಲ ಶ್ಲೋಕಗಳನ್ನು ನೀನು ಮನಸ್ಸಿಟ್ಟು ಓದಿದರೆ ಜೀವನದಲ್ಲಿ ನೀನು ಯಾವುದೇ ವಿಷಯಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ಈ ಜಗತ್ತಿನಲ್ಲಿ ನಿನ್ನನ್ನು ಯಾರೂ ಪ್ರೀತಿಸುತ್ತಿಲ್ಲ ಅಂತ ಕೊರಗಬೇಡ. ಈ ಮಾತನ್ನು ನಿನ್ನ ಮನಸ್ಸಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೋ. ನಿನ್ನ ಹೆತ್ತ ತಂದೆ ತಾಯಿಗೆ ಮಾತ್ರ ನೀನು ಮಗು. ಆದರೆ ಈ ಲೋಕ ಮಾತ್ರ ನಿನ್ನ ಪ್ರತಿ ಕ್ಷಣದಲ್ಲೂ, ನಿನ್ನ ಪ್ರತಿ ಕೆಲಸದಲ್ಲೂ ಪ್ರತಿಸ್ಪರ್ಧಿಯಾಗಿಯೇ ಕಾಣಿಸುತ್ತೆ. ಈ ಜಗತ್ತಿನಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರಿಗೂ ಅವರ ಹೆಗಲ ಮೇಲಿರುವ ಭಾರವೇ ಸಾಕಾಗಿರುವಾಗ ನಿನ್ನ ರಗಳೆ ಕೇಳುವುದಕ್ಕೆ ಯಾರಿಗೂ ಸಮಯವಿಲ್ಲ. ಅದಕ್ಕೆ ಹೇಳೋದು, ನೀನು ನಿನ್ನನ್ನು ನಂಬು, ಬೇರೆಯವರನ್ನು ಅಲ್ಲ. ಮರದ ಮೇಲೆ ಕುಳಿತಿರುವ ಹಕ್ಕಿಗೆ ಕೊಂಬೆ ಮುರಿದು ಹೋದರೆ ಅದಕ್ಕೆ ಭಯ ಇರುವುದಿಲ್ಲ. ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನು ಹೊರತು ಕೊಂಬೆಗಳನ್ನಲ್ಲ. ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ಸದಾ ನಂಬಿಕೆ ಇರಬೇಕು. ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕೋ ಅದೇ ಆಗುತ್ತೆ. ಅದನ್ನು ತಡೆಯೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಜೀವನದಲ್ಲಿ ನಮಗೆ 2 ಆಯ್ಕೆಗಳಿವೆ. ಒಂದು ಒಪ್ಪಿಗೆ, ಇನ್ನೊಂದು ಬದಲಾವಣೆ. ಯಾವುದನ್ನು ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲವೋ ಅದನ್ನು ಒಪ್ಪಿಕೊಳ್ಳಬೇಕು. ಯಾವುದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲವೋ ಅದನ್ನು ಬದಲಾಯಿಸಬೇಕು. ಯಾವುದೇ ಕಾರಣಕ್ಕೂ ನೀನು ನಿನ್ನ ಮನಸ್ಸಿನಲ್ಲಿ ದುರಾಸೆ ಇಟ್ಟುಕೊಂಡು ಬದುಕಬೇಡ. ನಿನ್ನ ಭಾಗ್ಯದಲ್ಲಿ ಏನಿದೆಯೋ, ಎಷ್ಟಿದೆಯೋ ಅಷ್ಟೇ ನಿನಗೆ ಸಿಗುವುದು. ಸ್ವಲ್ಪ ಪೆಟ್ಟು ಬಿದ್ದರೆ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡ. ಮನಸ್ಸು ಕಚ್ಚಾ ಜೇಡಿಮಣ್ಣು. ನಡೆಯುವ ದಾರಿಯಲ್ಲಿ ಚುಚ್ಚುವ ಮುಳ್ಳು ಇದ್ದರೆ ಪಾದರಕ್ಷೆ ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚು ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆಯನ್ನು ಬಿಡುವ ಸ್ಥಾನದಲ್ಲಿ ಬಿಟ್ಟು ನಡೆ. ಸತತ ದಾರಿಯಲ್ಲಿಯೇ ನೀನು ಹೋಗು. ನಡೆಯುವಾಗ ಕೆಳಗೆ ಬಿದ್ದರೂ ನಿನ್ನನ್ನು ಮೇಲೆ ಎತ್ತಲು ನಾನು ಬಂದೇ ಬರುತ್ತೇನೆ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ತೀಯ. ಹೆಚ್ಚು ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ತೀಯ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸ ಕಳೆದುಕೊಳ್ತೀಯ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ತೀಯ. ಸುಳ್ಳು ಮಾತನಾಡಿದರೆ ನಿನ್ನ ಹೆಸರನ್ನು ನೀನು ಕಳೆದುಕೊಳ್ತೀಯ. ಅದೇ ರೀತಿ ಎಲ್ಲರ ಜೊತೆ ಪ್ರೀತಿಯಿಂದ, ಸಹನೆಯಿಂದ, ತಾಳ್ಮೆಯಿಂದ ಮಾತನಾಡಿದರೆ ನಿನ್ನ ಜೀವನದಲ್ಲಿ ನೀನು ಎಲ್ಲವನ್ನೂ ಗಳಿಸಿಕೊಳ್ತೀಯ. ಬದುಕು ಬದಲಿಸುವಂತಹ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮರ ನುಡಿಗಳನ್ನು ನೀವು ಅಳವಡಿಸಿಕೊಳ್ಳಿ. ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.